ಸಿಎಂ ಕುಮಾರಸ್ವಾಮಿ ಸಿಡಿಸಿರುವ ಆಪರೇಷನ್ ಆಡಿಯೋ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವ ಅವರು ಆಡಿಯೋ ಇರೋದಂತೂ ನಿಜ, ಅದನ್ನು ರಾಜಕೀಯವಾಗಿ ಅಲ್ಲಗಳೆಯಬಹುದು ಅಷ್ಟೇ ಅಂತ ತಿಳಿಸಿದ್ದಾರೆ. ಕುಮಾರಸ್ವಾಮಿ ಥರ್ಡ್ ಗ್ರೇಡ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಎನ್ನುವ ಬಿಎಸ್ವೈ ಹೇಳಿಕೆಗೆ ತಿರುಗೇಟು ನೀಡಿದ ಅವರು ಎಲ್ಲ ರಾಜಕಾರಣಿಗಳು ಸ್ಟ್ಯಾಂಡರ್ಡ್ ರಾಜಕಾರಣ ಮಾಡಿದರೆ ಒಳ್ಳೆಯದು ಅಂತ ತಿಳಿಸಿದ್ದಾರೆ. ಇನ್ನು ಸಿಎಂ ಆಣೆ ಪ್ರಮಾಣದ ಬಗ್ಗೆ ಮಾತನಾಡಿದ ಅವರು ಅದಕ್ಕೆ ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಎರಡೇ ಮಾತಿಲ್ಲ, ಆಡಿಯೋ ಅಂತಿ ನಿಜಾನ, ಅದರಲ್ಲಿ ಇಲ್ಲ ರಾಜಕೀಯವಾಗಿ ನಾವು ಅಲ್ಲಗಳಿಬೋದು ಅಷ್ಟೇ. ಸೊ ಅದಕ್ಕೆ ಸರ್ಕಂಸ್ಟೆನ್ಸ್ ಇದೆ, ಸನ್ನಿವೇಶ ಇದೆ, ಅಲ್ಲಿ ಹೋಗಿದ್ದಾರೆ ಶಾಸಕರ ಜೊತೆ, ಇನ್ನೊಬ್ರು ಕರೆಸಿದ್ದಾರೆ. ಇನ್ನೂ ರಾಜಕೀಯವಾಗಿ ಇಲ್ಲ ಅಂತ ಹೇಳ್ಬೋದು. ಕಡೆ ಜನತೆ ಮತ್ತು ಅದು ತನಿಖೆ ಅಂತ ಕೂಡ ಅವರ ಬಂದೇ ಬರ್ತೈತೆ. ಅದು ಧ್ವನಿಯನ್ನು ಲ್ಯಾಬ್ ಕಳಿಸಿದ್ರೆ ಸತ್ಯಾಂಶ ಗೊತ್ತಾಗಿ ಆಗ್ತದೆ. ತನಿಖೆ ಮಾಡ್ತೇನೆ ಅಂತಿದ್ದಾರೆ. ಅದು ಈಗಾಗಲೇ ಸ್ಪೀಕರ್ ಕೂಡ ಆದೇಶ ಮಾಡಿದ್ದಾರೆ. ಸೊ ಹೀಗಾಗಿ ಸತ್ಯಾಂಶ ಕೆಲವು ಮಾಡುವಂಥದ್ದು ಅವಶ್ಯಕತೆ ಏನಿದ್ರೆ ಅವರು ಸಿ ಎಮ್ ಇದ್ದಾರೆ, ಥರ್ಡ್ ಗ್ರೇಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಸಿ ಎಮ್ ಅವ್ರಿಗೆ. ಸೊ ಏನಾದರೂ ಕೂಡ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ರಾಜಕಾರಣಿ ಎಲ್ಲರೂ ಮಾಡಿದ್ರೆ ಜನರಿಗೆ ಒಳ್ಳೆಯದು. ಅದನ್ನೆಲ್ಲ ನಾವು ಕೆಳಮಟ್ಟ ರಾಜಕಾರಣಿ ಬಿಟ್ಟು ಒಂದು ಹಂತಕ್ಕೆ ಮಾಡಿದ್ರೆ ಒಳ್ಳೆಯದು. ಅವ್ರು ಬಂದರೆ ಇವ್ರು ಮಾತಾಡೋಕೆ, ಯಾಕಂದ್ರೆ ಅವ್ರು ಬಂದರೆ ಓಕೆ ನಮ್ಮ ಕಡೆ ಅಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ಬೋದು. ಇತ್ತಲ್ಲ ನಮ್ಮ ಆಪ್ರೇಷನ್ ಕಮಲಿಲ್ಲ, ನೀವು ಬರೋದು ಅವಶ್ಯಕತೆ ಇಲ್ಲ, ಒಂದು ಪಾರ್ಟಿಯಲ್ಲಿದ್ರೆ ಅಲ್ಲೇ ಇರಂತ ಹೇಳ್ಬೋದು. ಅದನ್ನು ಹೊರತಾಗಿ ನೀವು ಬಾಂಬೆಗೆ ಹೋಗಿ ತಕ್ಷಣ 10 ಕೋಟಿ ರೂಪಾಯಿ ಕೊಡ್ತು ಅಂತ ಹೇಳಿದ್ರಲ್ಲ, ಅದು ಅವಶ್ಯಕತೆ ಇರೋಕ್ಕಿಲ್ಲ. ಸೊ ಇದು ಮುಂದೆ ಆಗಬಾರ್ದು ಅಷ್ಟೇ. ಇವಾಗ ಆಗಿದೆ, ಮುಂದೆ ಈ ರೀತಿ ಆಗಬಾರ್ದು. ಯಾಕೆ ಯಾರ ಬಂದು ನೀವೇ ಕೇಳ್ಬೇಕು, ಹಂಗಾರೆ ನಮ್ಮ ಕಡೆ ಇಲ್ಲ, ಅದು ಖಾಲಿನೇ ಇಲ್ಲ, ಆಪ್ರೇಷನ್ ಕಮಲ್ ನಮ್ದು ಇಲ್ಲ ಅಂತ ಹೇಳಿದ್ರೆ ಕ್ಲೋಸ್ ಆಗ್ತಿತ್ತು. ಇಷ್ಟೆಲ್ಲ 45 ನಿಮಿಷ ಮಾತಾಡಿ ಸೊ ಗಲ್ಲಗಳಿಗೆ ಸೂಕ್ತಲ್ಲ. ಆದರೆ ಮುಂದೆ ಈ ರೀತಿ ಆಗದಂಗೆ ನೋಡ್ಕೋಬೇಕು. ಅವ್ರಿಗೂ ಜವಾಬ್ದಾರಿ ವಿರೋಧ ಪಕ್ಷದಲ್ಲಿ ಇದ್ದಾರೆ. ಸೊ ಅವ್ರ ಜವಾಬ್ದಾರಿ ಕೂಡ ಇದೆ. ಆನೆ ಪ್ರಮಾಣ ಹಿಂಗೆ ಹೇಳೋರಿಗೆ ಏನಕ್ಕೇನು ಆನೆ ಅನ್ನೋದು ಮೊದಲೇ ಅದು ಇಲ್ಲವೇ ಇಲ್ಲ, ಅದು ಸಿಸ್ಟಮ್ನಲ್ಲಿ ಇಲ್ಲವೇ ಇಲ್ಲ. ಅದಕ್ಕೇನು ಅದು ಸಂವಿಧಾನದಲ್ಲಿ ಕೂಡ ಇಲ್ಲೇ ಅದಕ್ಕೆ ಮಾನ್ಯತೆ ಇಲ್ಲ. ಸೊ ಏನು ಆನೆ ಕೊಡ್ತಾರೆ, ಮಕ್ಕಳು ಆನೆ ಕೊಡ್ತಾರೆ, ತಂದೆ ಆನೆ ಕೊಡ್ತಾರೆ, ಅದೆಲ್ಲ ಒಂದು ಸಹಜ, ಅದು ಒಂದು ನಂಬಿಕೆ ಅಷ್ಟೇ ಅದು. ಸೊ ಅದೇನು ಅದನ್ನು ಮಾಡಿದ್ರೇ ನಾವು ಎಲ್ಲರೂ ಒಂದು ಕಡೆ ಸಿಕ್ಕಾಕ್ಕೊಡ್ತೀವಿ, ಕಾನೂನಿನ ಬೈಂಡಿಂಗ್ ಇದೆ ಅಂತಿಲ್ಲ. ಸೊ ಅದೊಂದು ಅವರ ವಿಶ್ವಾಸ ಮೇಲೆ ಹೇಳ್ತಾರೆ ಅಷ್ಟೇ. ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ.